ಹಾಸ್ಪಿಟ್ಲಿಗೆ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ನಿಂಬೆಹಣ್ಣ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ದು, ಅದಕ್ಕೆ ಇಲ್ಲಿ MRP ಐತೆ, ಬಾ MRP ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತು. ಆಮೇಲೆ ಗೈಸ್ ನಾನು ನೋಡಿದ್ರೆ ಏನೋ ಒಂಥರ ಖುಷಿ ಇವಳಿಗೆ. ನೀನು ಕೆಳಗಡೆ ಬಂದ್ರೆ ಓಡ್ ಬಂದು ತಗೊಂಡ್ಬಿಡ್ತಿದ್ದೆ. ನೀನು ಸಾಮಾನ್ಯದೋನಲ್ಲಣ್ಣ. ಏನು ಮಾಡಿಲ್ಲ ಅಂದ್ರೆ ಮೇಲೆ ಹೋಗ್ತಾರೆ. ನಮ್ಮ ಜೊತೆ ಬಂದರೆ 100% ಸ್ಪೆಷಲ್ ಆಗಿರುತ್ತೆ. ಊಟ ಗೀಟ ಮಾಡಿಕೊಂಡು ಜಾಮ್ ಜೂಮಾಗಿ ಡ್ಯಾನ್ಸ್ ಗೀನ್ಸ್ ಗೊತ್ತಲ್ಲ, ಫುಲ್ ಪಾರ್ಟಿ ಮಾಡಿಕೊಂಡು ಪ್ಲಾನ್ ಅಂತೂ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀನಿ. ಸೊ ಏನಿದ್ರು ರಿಜಿಸ್ಟ್ರೇಷನ್ಸ್ ಆಗೋದು ಒಂದು ಬಾಕಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಎದ್ದು ನಮ್ಮ ವಿಸ್ಕಿ ಬೌಲ್ ಕ್ಲೀನ್ ಮಾಡಿ, ಒಂದು ಕೇಜ್ ಕ್ಲೀನ್ ಮಾಡಿ, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿಮ್ ಕಡೆ. ಅದಕ್ಕೂ ಮುಂಚೆ ತುಂಬ ದಿನ ಆಗಿದೆ ಗೈಸ್ ಮೋಟಿವೇಶನ್ ಕೊಟ್ಟು. ಇವತ್ತೊಂದು ಚಿಕ್ಕ ಮೋಟಿವೇಶನ್ ಕೊಡ್ತೀನಿ, ಎಲ್ಲ ಸ್ವಲ್ಪ ತಲೆ ಕೆಡಿಸ್ಕೋಬೇಕು, ಅದು ನಿಮ್ಮ ಲೈಫ್ಗೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮೋಟಿವೇಶನ್ ಏನಂತ ಹೇಳಿದ್ರೆ, ನೀವೆಲ್ಲ ಆಚೆ ಹೋಗ್ತಾ ಇರ್ತೀರ. ಸೊ ಇವಾಗ ನೀವು ಫ್ಲೈಟ್ ಹತ್ತೋ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಫ್ಲೈಟು ಡುಮ್ ಅನ್ನುತ್ತೆ ಅಂತ. ಆದರೂ ನಿಮ್ಮ ಟಿಕೆಟ್ ಜಾಸ್ತಿ ಕಾಸ್ಟ್ಲಿ ಐತೆ, ಬಿಸ್ನೆಸ್ ಕ್ಲಾಸ್ ಐತೆ ಅಂತೇಳಿ ನೀವು ಅದೇ ಫ್ಲೈಟ್ ಹತ್ತುತ್ತೀರಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ಲೇನ್ಸ್. ಸೊ ಇದರಲ್ಲಿ ಡೀಪ್ ಮೀನಿಂಗ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಯೂಸ್ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ. ಇದನ್ನು ಇಲ್ಲಿಗೆ ಬಿಡ್ತೀನಿ. ಸೊ ಬನ್ನಿ ಜಿಮ್ ಕಡೆ ಹೋಗಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾನೇನು ಮಾಡ್ತೀನಿ ಅನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಸ್ವಲ್ಪ ಪಪ್ಪಾಯ. ನಿಂಗೇನು ಬೇಕು? ಏನು ಬಲ ಅಲ್ಲಾಡಿಸ್ತಾ ಇದೆಯಾ? ಆ್ಯಂಡ್ ಶಿಲಾಜಿತ್ತು ಇವತ್ತು ಅಣ್ಣನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಗೈಸ್. ಓಕೆ ಗೈಸ್, ಜಿಮ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಊಟ ಬಂದಿದೆ. ಸೊ ಇವತ್ತು ಸ್ಪೆಷಲ್ ಏನು ಅಂತ ಮನೆಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ, ಜಿಮ್ಮೆಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಆ್ಯಕ್ಚುಲಿ ಜಿಮ್ಮಲ್ಲಿ ನಾನು ಮತ್ತು ಮಾಡಿ ಇಬ್ಬರೇ ಹೋಗಿದ್ದಿದ್ದು ಇವತ್ತು. ಆದಿ ಬಂದಿರಲಿಲ್ಲ, ಆದಿಗೇನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಸೊ ಬೇಗ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಮುಂದೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡೋಣ ಬನ್ನಿ ಗೈಸ್. ಮನೆಗೆ ಬಂದಿದ ತಕ್ಷಣ ಮಾಡಿರೋ ಮೊದಲನೇ ಕೆಲಸನೇ ಸ್ಮೂತಿ. ಸೊ ಇದನ್ನು ಇದೇ ಬ್ರೇಕ್ಫಾಸ್ಟ್ ನಮಗೆ. ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಗೀಸರ್ ನೋಡಿ ಏನೋ ಆನ್ ಮಾಡಿದ ತಕ್ಷಣ ಸ್ಮೆಲ್ ಬಂತು. ಏನಪ್ಪ ಅಂದ್ಬಿಟ್ಟು ಚರಪರ ಅಂತಾಯಿತು ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಗೀಸರ್ ಸುಟ್ಟೋಗ್ಬಿಟ್ಟಿದೆ. ಸ್ವಿಚ್ಚು ಸುಡೋಕ್ಕೆ ಚಾನ್ಸೇ ಇಲ್ಲ. ಇದು ಪ್ಯಾನಾಸೋನಿಕ್ ರೋಮಾ. ಆದರೂ ಅದು ಹೆಂಗೆ ಸುಟ್ಟೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಓಕೆ ಗೈಸ್, ಸ್ವಲ್ಪ ಕಾಲ್ಸ್ಗಳಿತ್ತು, ಕಾಲ್ಸ್ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಅಂತ ಕೂತ್ಕೊತಾ ಇದೆ. ಸೊ ಇವತ್ತು ನಮ್ಮಲ್ಲಿ ಏನು ಊಟ ಅಂತ ಹೇಳಿದ್ರೆ, ಐ ಮೀನ್ ನಮಗೆ ಏನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಏನೋ ಸ್ಪೆಷಲಾಗಿ ಚಿಕನ್ ಕಳಿಸಿದ್ದಾರೆ. ಏನು ಚಿಕನ್ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಟೇಸ್ಟ್ ಮಾಡಿ ತಿಂದಮೇಲೆ ಗೊತ್ತಾಗೋದು. ನಾನು ಮಸ್ತಾಗಿದೆ, ಗಮ್ ಅಂತ ಇದೆ. ಸೊ ಬನ್ನಿ ಇವಾಗ ಇದನ್ನು ತಿನ್ಬಿಟ್ಟು ಆಮೇಲೆ ಇವತ್ತು ಬಿಸ್ಕಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಒಂದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಅವ್ನಿಗೆ ಬಾತಿಂಗ್ ಮಾಡಿಸ್ಕೊಂಡು ಅವ್ನಿಗೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಇವೆಲ್ಲ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ ಫಸ್ಟು ಹೋಗಿ ಆ ಕೆಲಸ ಮುಗ್ಕೊಂಬರೋಣ. ಅದು ಪೆಂಡಿಂಗ್ ಇದೆ, ಅದನ್ನು ಮುಗಿಸ್ಬಿಟ್ರೆ ನಿಮ್ಮದು ಟೆನ್ಷನ್ ಇರೋಲ್ಲ ನೆಕ್ಸ್ಟ್ ವರ್ಷದ ಗಂಟ. ಇಯರ್ಲಿ ಒಂದ್ಸಂತೂ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕಲ್ವ, ಅದಕ್ಕೋಸ್ಕರ ಗೈಸ್ ಅಣ್ಣಂಗೆ ಮೆಂಬರ್ಶಿಪ್ ತೊಗೊತಾ ಇರೋದು ಅಡ್ವಾನ್ಸ್. 2 ಫುಲ್ ಗ್ರೂಮಿಂಗು, 3 ಸ್ಪಾ ಬಾತು, ಅದಕ್ಕೆ ಏನೇನೋ ಇದೆ. ಇವ್ನ ಮೇಂಟೆನೆನ್ಸಲ್ಲೇ ಅರ್ಧ ಜೀವನ ಹೋಗ್ಬಿಡ್ತೈತೆ. ಇಲ್ಲ ಶಿಷ್ಯ ಗಾಬರಿ ನನ್ನ ಮಗನೇ, ಹೆವಿ ಗಾಬರಿ. ಆ ನಾಯಿ ನೋಡ್ಬಿಟ್ಟು ಎದುರ್ಕೊಂಬಿಟ್ಟವನೆ ಫುಲ್ಲು ಅಲ್ವೇನಾ ಗೈಸ್. ಇದು ನೋಡಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. 30 ಡೇಸ್ಗೆ ಫಸ್ಟು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡಲ್ಲ ಇವಾಗ. ಓಕೆ ಗೈಸ್, ಬಿಸ್ಕಿನ ಬಿಟ್ಟು ಮೆಡಿಕೇಟೆಡ್ ಬಾತ್ ಮಾಡೋಕ್ಕೆ ಹೇಳಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿನಯ್ ಬ್ರೋನ ಮೀಟ್ ಮಾಡೋಕ್ಕೆ. ಸೊ ಬನ್ನಿ ವಿನಯ್ ಬ್ರೋ ಇಲ್ಲೇ ಸಿಗ್ತೀನಿ ನಾಗರಬಾವಿಲಿ ಅಂತ ಹೇಳಿದ್ದಾರೆ. ಅವ್ರನ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ನಿಮಗೆ ತಿಳಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹೀರೋಯಿನ್ ಹಾಸ್ಪಿಟ್ಲಿಗೆ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ನಿಂಬೆಹಣ್ಣ. ಏನು ನಿಂಬೆಹಣ್ಣು ಖಾರ ಹತ್ತಿದ್ಯಾ ಹಿಂಗೆ? ನೋಡ್ಲಿ ಯಾರು ನೋಡ್ತಾ ಇರೋದನ್ನ ಅವ್ರನ್ನ ತೋರಿಸ್ತೀನಿ. ಯಾರನ್ನ ನೋಡ್ತಾ ಇರೋದಲ್ಲಿ ನಾಚಿಕೆ ನೋಡು. ನೋಡಿ ಗೈಸ್ ಈ ಫಿಗರ್ದು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ಡಾಕ್ಟರ್ ರಾಜಶ್ರೀ ಭರತ್. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಅದ್ರಲ್ಲೂ ಪೋಸ್ ಕೊಡ್ತಾವಳೆ. ಯಾವ ಫ್ರೆಂಡ್ಸ್ ಮಾಡ್ಕೋಬಾರ್ದು, ಬಾಯ್ ಫ್ರೆಂಡ್ಸ್ ನಿಕ್ಕೋಬಾರ್ದು ಅಂತ ಅಂದು. ಬಾಯ್ ಫ್ರೆಂಡ್ಸ್ ಓಕೆ, ಅದಕ್ಕೆ ಒಪ್ಕೊಳ್ಳೋಣ. ಫ್ರೆಂಡ್ಸ್ ಯಾಕೆ ಇಟ್ಕೊಬಾರ್ದು? ಹೇಳು. 1 ಇಯರ್ವರೆಗೂ ಇಟ್ಕೋ, ಆಮೇಲೆ ಇಟ್ಕೋಬೇಕಂತ. ಅಯ್ಯೋ ಇದ್ಯಾವ್ದ್ರಿ ಇದು? ಓ ಹಂಗೆ ಹೇಳು. ನೀನು 1 ಇಯರ್ ಇಟ್ಕೊಂಬಾರ್ದು ಅಂದ್ರೆ ಜನ ಕನ್ಫ್ಯೂಸ್ ಆಗ್ಬಿಡಲ್ವಾ? ಅವ್ನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ ಗೈಸ್. ಇವಾಗ ನಾನು ಡಾಕ್ಟ್ರನ್ನ ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ದು. ಅದಕ್ಕೆ ಇಲ್ಲಿ MRP ಐತೆ, ಬಾ MRP ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತು. ಆಮೇಲೆ ಇವಾಗ ಇನ್ನೇನು ಒಂದು ಕ್ವಾರ್ಟರ್ ಹಾಕೇ ಕಳ್ಸೋದು ನಿನಗೆ. ಅದೇನಾದರೂ ಅಲ್ಲಿ ಬಾ. ಏನು ಬೇಕು? ಒಂದು ಕ್ವಾರ್ಟರ್ ಬೇಕಾ? ಏನು ಬೇಕು? ಫುಲ್ ಬಾಟ್ಲೇ ಬೇಕು ಅನ್ಬೇಡ. ಸರಿ ಬಾ ಹತ್ತು. ಯಾಕೆ? ಓ ಆನ್ ಡ್ಯೂಟಿ ನೋ ಆಲ್ಕೋಹಾಲಾ? ಇಲ್ಲ, ಆನ್ ಡ್ಯೂಟಿ ನೋ ಆಲ್ಕೋಹಾಲ್. ಹೆಂಗಿದ್ಲು, ಹೆಂಗೆ ಆಗ್ಬಿಟ್ಟವಳೆ. ಹೂವು ಇದ್ದಂಗಿದ್ಲು.
ಹೂಕೋಸಾಗ್ಬಿಟ್ಟು ಗೈಸ್ ಈ ಫಿಗರು ನನಗೆ 8 ವರ್ಷದಿಂದ ಪರಿಚಯ. 8 ವರ್ಷದಿಂದ ಹೆಂಗಿದ್ವು ಅಂದರೆ ಈ ಬೆಟ್ಟಿಂಗ್ ಹಾಕೊಂಡು ನಿಜಾನ ಸುಳ್ಳು ಹೇಳು, ನಿಜಾನ ಸುಳ್ಳು. ಆಲ್ರೆಡಿ ಯಾರೋ ಅವ್ರ ಬಾಯ್ ಫ್ರೆಂಡ್ ನೋಡ್ಬಿಟ್ಟವ್ರೆ. ನಿಜ ಅನ್ಕೋಬೇಕು. ನಿಜಾನೇ, ಕುಡಿಬೇಕಾದ್ರೆ ಮಾತಾಡ್ತೀನಿ, ಕುಡೀಲಿ ಮಾತಾಡ್ತೀನಿ. ಎಲ್ಲರ ಹತ್ರ ಹಿಂಗೆ ಸುಳ್ಳು ಹೇಳ್ತಾ ಇರೋದು. ಗೈಸ್ ಗ್ಯಾಪ್ನ ಇಟ್ಕೊಂಡಿರಿ ನಿಮ್ಮ ಅಕ್ಕ ಜೊತೆ ಒಂದು ಒಳ್ಳೆ ಕಾಂಟೆಂಟ್ ಮಾಡ್ತೀನಿ. ಆ ಕಾಂಟೆಂಟ್ ಆದಷ್ಟು ಬೇಗ ಬರುತ್ತೆ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆ ನಾಚ್ಕೊತಾ ಇದೆಯಾ ನಾನು ನೋಡಿ? ಆಯಿತು, ತುಂಬ ದಿವಸ ಆದಮೇಲೆ ಸಿಕ್ಕಿದ್ದೀನಿ. ಸಮಾಧಾನ ಮಾಡ್ಕೊ. ನೋಡಿ ಗೈಸ್, ನಾನು ನೋಡಿದ್ರೆ ಏನೋ ಒಂಥರ ಖುಷಿ ಇವಳಿಗೆ. ಕರೆಕ್ಟ್ ತಾನೆ? ಏನು ಟೆನ್ಷನ್? ಜನ ನೋಡಿದವ್ರು ಏನು ಅಂದ್ಕೊಳ್ಳಲ್ಲ. ಯಾರಾದ್ರೂ ಏನಂತ ಅಂದ್ಕೊಂಡ್ರೆ ವ್ಲಾಗ್ ತೋರಿಸು. ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ನೋಡ್ತಾರೆ ಹೇಳು ಹೇಳು. ಏಯ್ ಕೈ ತೆಗಿ, ಹೇಳು. ವರ್ಕ್ ಮಾಡೋದ್ಬಿಟ್ಟು ಆಚೆ ಬಂದಿದೆ. ಒಳ್ಳೆಯದು ಗೈಸ್. ವಿನಯ್ ಬ್ರೋ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಈ ಫಿಗರ್ನ ಎತ್ತಾಕೊಂಡ್ಬಂದು ಇಲ್ಲಿ ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀವಿ ನೋಡಿ. ಯಾಕಂದರೆ ಬಿಸ್ಕಿಗೆ ಇನ್ನೂ 1 ಅವರ್ ಆಗುತ್ತಂತೆ. ಸೊ ಅಲ್ಲಿವರೆಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಒಂದು ಒಳ್ಳೆ ಕಾಂಟೆಂಟ್ ಪ್ಲ್ಯಾನ್ ಮಾಡಿದೆ ಗೈಸ್. ಕಾಂಟೆಂಟ್ ಏನಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ನುಗ್ಬಿಡೋದು. 100% ಏನಾದ್ರು ಇರ್ತಾರಲ್ಲ, ಎಲ್ಲರಿಗೂ ಪ್ರ್ಯಾಂಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯಾಕೆ ಬೇಕು ಹಾಸ್ಪಿಟ್ಲಲ್ಲಿ ಅವೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನಾದೆ. ಇಲ್ಲಾಂದ್ರೆ ಒಳ್ಳೆ ಪ್ರ್ಯಾಂಕ್ ಮಾಡಿರ್ಬೇಕಣೆ ನಂಗೆ ಇವತ್ತು. ಕ್ರೇಜಿ ಪ್ರ್ಯಾಂಕ್ ಮಾಡಿರ್ವೆ. ನೀನು ಕೆಳಗಡೆ ಬಂದು ಓಡ್ ಬಂದು ತಗೊಂಡ್ಬಿಡ್ತಿದ್ದೆ. ನೀನು ಸಾಮಾನ್ಯದೋನಲ್ಲಣ್ಣ. ಅಯ್ಯೋ ರಾಜಶ್ರೀ ಎಲ್ಲೋಗಿದ್ದೆ ದಿವಸ ಅನ್ನೋ ಥರ ಎಲ್ಲ ಸೈಕ್ ಆಗ್ಬಿಡ್ತಿದ್ರಲ್ಲ. ಗೈಸ್ ಸ್ನೇಹ ಯಾರು ಅಂದರೆ ಇವ್ರ ಬೆಸ್ಟ್ ಫ್ರೆಂಡು, ಅದಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹ, ನೀನು ಈ ವಿಡಿಯೋ ನೋಡ್ತಾ ಇದ್ರೆ ಸ್ನೇಹ ರಾಜಶ್ರೀ ಒಂದೇ ದೇಹ 2 ಜೀವ. ಸ್ನೇಹ ಮತ್ತು ರಾಜಶ್ರೀ ಅಂತ ಇಬ್ಬರು ಫ್ರೆಂಡ್ಸ್ ಇದ್ರು ಗೈಸ್ ಯುಕ್ರೇನಲ್ಲಿ. ಹೆಂಗೆ ಅಂದರೆ 2 ದೇಹ 1 ಜೀವ. ಪಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ. ಓಕೆ ಗೈಸ್, ತುಂಬ ದಿನಗಳ ನಂತರ ನಮ್ಮ ಡಾಕ್ಟರ್ ನಿಂಬೆಹಣ್ಣನ್ನ ಮಾತಾಡಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ವಿನಯ್ ಬ್ರೋ ಇನ್ನೂ ಬಂದಿಲ್ಲ, ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟಿಂಗು. ಸೊ ಬನ್ನಿ, ವಿನಯ್ ಬ್ರೋ ಬಂದಮೇಲೆ ಅವ್ರ ಹತ್ರ ಮಾತಾಡ್ಕೊಂಡು ಓಡೋಣ. ಆದರೂ ಗೈಸ್ ನಮ್ಮ ಡಾಕ್ಟರ್ ನಿಂಬೆಹಣ್ಣಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟು ತುಂಬ ದಿನ ಆಗಿತ್ತು ಮಾತಾಡಿಸಿ. ಇವರೆಲ್ಲ ಒಂದು ಟೈಮಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸು, ಇವಾಗೆಲ್ಲ ಸ್ಪ್ಲಿಟ್ ಆಗಿಬಿಟ್ಟಿದ್ದಾರೆ. ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲ ಕಡೆ, ಅದಕ್ಕೋಸ್ಕರ. ಸೊ ಬನ್ನಿ, ಇಲ್ಲೊಬ್ಳಿದ್ದಾಳೆ ನೋಡಿ, ನೋಡ್ತಾರೆ. ಹಾಯ್ ಆರಾಮ? ಗಾಡಿ ನಿಲ್ಸ್ಬಿಟ್ಟು ಬಂದ್ರಾ? ಇವಾಗಿರೋ ನೆನಪಿಸ್ಕೊ ಬರ್ತಿದ್ದೆ. ಶಾಕ್ ಆಗಿಬಿಡ್ತಾಳೆ ನೋಡಿ ಅವಳು. ಇವಾಗ ಬಿಸ್ನೆಸ್ ಮಾಡ್ತಾವ್ರೆ, ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಗೈಸ್ ಇವಾಗ ಒಂದು ಚಿಕ್ಕ ಚೋಟ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, 10th ಓದ್ತಾ ಇರೋದಂತೆ. ಸೊ ಅವ್ರ ಮಮ್ಮಿ ಒಂದು ಮಾತು ಹೇಳಿದ್ರು, ನೀವು ಹೇಳಿ ವ್ಲಾಗ್ಸಲ್ಲಿ ಎಲ್ಲ ಮಕ್ಳಿಗೂ ಓದ್ಕೊಳ್ಳೋಕ್ಕೆ ಯಾವಾಗಲೂ ಯೂಟ್ಯೂಬ್ ನೋಡ್ಕೊಂಡೇ ಕೂತಿರ್ತಾರೆ ಅಂತ. ವಾ, ನನಗೊಂದು ಸೈಕ್ ಆಗೋಯ್ತು ಈ ಮಾತು. ಕರೆಕ್ಟ್ ಅಲ್ವಾ? ಅವ್ರು ಹೇಳಿದ್ದು ನಿಜಾನೇ ಅಲ್ವಾ ಅಂತ. ಸೊ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಗೈಸ್, ಯಾರು 10th PUC ಓದ್ತಾ ಇದ್ದಿರಲ್ಲ, ಬಿಟ್ಟು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 10th ಮತ್ತು PUC ಅನ್ನೋದಿದೆಯಲ್ಲ, ಅದು ಟರ್ನಿಂಗ್ ಪಾಯಿಂಟು. ಸೊ ಒಬ್ಬೊಬ್ಬರು ಪೇಮೆಂಟ್ ಶೀಟ್ ಕೊಟ್ಟು ಸೇರಿಸ್ತಾರೆ, ಒಬ್ಬೊಬ್ಬರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ ಅಂತ ಆ ಪರಿಸ್ಥಿತಿಯಲ್ಲಿ ಇರೋರು ಗೊತ್ತಿರಲ್ಲ, ಅದು ಮುಂದೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಎಷ್ಟೊಂದು ಕನಸುಗಳನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳು ಓದೋಕ್ಕೋಸ್ಕರ ಬಂಡವಾಳ ಹಾಕ್ತಾಯಿರ್ತಾರೆ. ಸೊ ತಂದೆ ತಾಯಿಗಳು. ಸೊ ದಯವಿಟ್ಟು ಈ 10th PUCವರೆಗೂ ಆಟ ಆಡ್ಕೊಳ್ಳಿ. ಆಮೇಲೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಟ್ರ್ಯಾಕು ಹೆಂಗಿದೆ, ಅಷ್ಟೊಂದು ಬುದ್ಧಿ ಬಂದಿರುತ್ತಲ್ಲ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ಒಬ್ಬರು ಫೇಲ್ ಆಗಿಬಿಟ್ರಿ ಅಷ್ಟೇ ಅಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ನಮಗೂ ಖುಷಿ. ಸೊ ಹಂಗಂತ ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಬಿಡ್ತೀನಿ. ಸೊ ಇನ್ನೂ ವಿನಯ್ ಬ್ರೋ ವೇಟಿಂಗು. ಇವ್ರು ನಾನೇ ಲೇಟ್ ಅಂದರೆ ನನಗಿಂತ ಲೇಟ್ ಇವಯ್ಯ. ಸೊ ನೋಡೋಣ ಇರಿ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಅವರು ಮಲ್ಕೊಂಬಿಟ್ಟಿದ್ರಂತೆ ಪಾಪ. ಇವಾಗ ನಾವಿರೋದು ಎಲ್ಲಿ ಅಂತ ಹೇಳಿದ್ರೆ, ನಮಗೆ ರೆಗ್ಯುಲರ್ ಆಗಿ ಊಟ ಬರೋ ಜಾಗ ಇದು. ಎಷ್ಟೊಂದು ಸರಿ ಕನ್ಫ್ಯೂಸ್ ಗೈಸ್, ಬೌಲ್ಸ್ ಆ್ಯಂಡ್ ಬ್ರ್ಯೂಸು, ಬ್ರ್ಯೂಸ್ ಆ್ಯಂಡ್ ಬೌಲ್ಸ್ ಅಂತ. ಬೌಲ್ಸ್ ಆ್ಯಂಡ್ ಬ್ರ್ಯೂಸ್ ಇವಾಗ ಗ್ಯಾಪ್ನ ಇಟ್ಕೊತೀನಿ. ಆವಾಗಲೇ ಬಂದು ಇಲ್ಲಿ ಪ್ರೋಟೀನ್ ಶೇಕ್ ಕುಡಿದು ನಿಂಬೆಹಣ್ಣು ಜೊತೆ. ಸೊ ಅವಳನ್ನ ವಾಪಸ್ ಹಾಸ್ಪಿಟ್ಲ್ ಹತ್ರ ಬಿಟ್ಟು ನಾನು ಇವಾಗ ವಾಪಸ್ ಇಲ್ಲೇ ಬಂದಿದ್ದೀನಿ. ವೇಟಿಂಗು ಫಾರ್ ವಿನಯ್ ಬ್ರೋ ಬಂದಿದ ತಕ್ಷಣ ಅವ್ರ ಜೊತೆ ಮಾತಾಡ್ಕೊಂಡಿಲ್ಲ, ಅವ್ರನ್ನೂ ಎತ್ತಾಕೊಂಡು ಬಿಸ್ಕಿಂಗ್ ಕರ್ಕೊಂಬರಕ್ಕೆ ಹೋಗೋಣ ಬನ್ನಿ. ಹಾಂ, 2 ಅವರ್ ಬಿಟ್ಕೊಂಡು ಬಂದವ್ರು ಇವರು. ಏನು ರೀ ಸರ್, ನಾವೇ ಲೇಟ್ ಅಂದರೆ ನಮಗಿಂತ ಲೇಟ್ ಅಲ್ಲ ಸರ್. ಏನು ಟಿಫಿನ್ ಕಿರಿ ಬಾಕ್ಸು ಎಲ್ಲ ಊಟ ಇಲ್ಲಿಂದ ಹಾಕ್ಸಿ ಇಕ್ಸ್ಕೊಂಡು ಹೋಗ್ಬಿಡ್ತಾ ಇದ್ದೀರಾ ಹೆಂಗೆ? ಟಿಫಿನ್ ಏನು ಕರ್ಕೊಂಬಂದಿರೋದು ಗೊತ್ತೇ ಇವರು, ನನಗೆ ಪ್ರೋಟೀನ್ ಕೊಡ್ಸಕ್ಕಂತ. ಗೈಸ್ ನಾವು ಇಲ್ಲೇನಕ್ಕೆ ತೊಗೋತೀವಿ ಅಂತ ಹೇಳಿದ್ರೆ,
100% ಜೆನ್ಯೂನ್ ಆಗಿರುತ್ತೆ. ₹1 ಹೆಚ್ಚು ಕಮ್ಮಿ ಮಾಡಲಿಲ್ಲ ಅಂದರೂ ನನಗೆ ಗೊತ್ತು ಮಾಡಲ್ಲೇ ಬರುತ್ತಾ. ಬಟ್ ಕ್ವಾಲಿಟಿ ಅಂತೂ 100% ಕಾಂಪ್ರಮೈಸೇ ಇಲ್ಲ ಅದರಲ್ಲಿ. ಮಾಡ್ಬೋದು, ಕ್ವಾಲಿಟಿ ಮಾಡ್ಬೋದು, ಅದು ಇದು ಮಾಡಿ ಎಲ್ಲ ಮಾಡೋರು ಇದ್ದಾರೆ, ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಇವಾಗ ಒಂದು ಸ್ವಲ್ಪ ಸಿನ್ಸಿಯರಾಗಿ ಮಾಡ್ತಾಯಿದ್ದೀನಿ. ನೀವು ಅದನ್ನು ತಗೊಳ್ಳಿ ಹೇಳ್ತೀನಿ. ನಾನು ಇದು ನೈಟ್ರೋಟೆಕ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಇದೆ, ಖಾಲಿ ಆದಮೇಲೆ ತೊಗೊಳೋಣ. ಅದು ಯೂಸ್ ಮಾಡಿ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅದೇ ಯೂಸ್ ಮಾಡಿದ್ದು. ಅದನ್ನು ಚೇಂಜ್ ಮಾಡಿದ್ಮೇಲೆ ಸೆಕೆಂಡ್ ಇದಕ್ಕೆ ಬಂದಿರೋದು. ಅದು ಬಿಟ್ಟು ನಾನು ಯಾವುದೂ ಚೇಂಜ್ ಮಾಡಿಲ್ಲ. ಅದನ್ನು ಯೂಸ್ ಮಾಡಿ ಒಂದ್ಸರಿ. ಯಾವುದು ಕೊಲಾಜನ್ನ? ಸಿಂಥಸಿಸ್ ನಾನು ಬೆಸ್ಟ್ ಪ್ರೋಟೀನು, ಬ್ಲಡ್ ಪ್ರೋಟೀನು. ಇವಾಗ ಜನ ಎಷ್ಟೊಂದು ಜನ ಪ್ರೋಟೀನ್ ಎಲ್ಲ ಹಾಕ್ಬಾರ್ದು, ಪೌಡ್ರ್ ಬಾಡಿ ಹಂಗೆ ಹಿಂಗೆ ಅಂತಾರಲ್ಲ, ಅದಕ್ಕೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ. ಏನೂ ಮಾಡಿಲ್ಲ ಅಂದ್ರೆ ಮೇಲೆ ಹೋಗ್ತಾರೆ. ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಅವರೇ ಪೌಡ್ರ್ ಬಾಡಿ ಅಂತ. ಓಕೆ, ಇದನ್ನ ಇಲ್ಲಿಗೆ ಬೇಡ. ಓಕೆ ಗೈಸ್, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಇವಾಗ ನಾನೆಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ವಿಸ್ಕಿ ಹತ್ರ. ನೋಡಿ ಅವ್ನು ನಾನು ಕೊಡಾಕ್ಬಿಟ್ಟವ್ರೆ. ಹಾಯ್, ಹಲೋ. ಓನಮ್ಮ ವಿಸ್ಕಿ ಖುಷಿ ನೋಡಿ, ಹುಟ್ಟಿದ ಅಂತ. ಹೌದಾ? ಇಟ್ಕೊತೀನಿ, ನಾನು ಇಟ್ಕೊತೀನಿ ಬಿಡಿ. ಗೈಸ್ ಅಣ್ಣೊಂದೆಲ್ಲ ಆಯಿತು, ಬಿಲ್ ಮಾಡಿದ್ರು. ಒಂದು ಸರಿ ಬಂದರೆ ಗೈಸ್ ಮಿನಿಮಮ್ 4,000 5,000 ಗೋವಿಂದ. ವಿಸ್ಕಿನ ಕಾರಲ್ಲಿ ಬಿಟ್ಬಿಟ್ಟು ನಾನು ಬಂದು ಚಿಕನ್ ತಿಂತಾಯಿದ್ದೀನಿ ನೋಡಿ. ಏನೋ ತಂದೂರಿ ಥರ ಆಯಿಲ್ ಇಲ್ಲ ಅಂದರೂ ಅದಕ್ಕೆ ತಿಂತಾಯಿದ್ದೀನಿ. ಸಿಕ್ಕಾಬಿಟ್ಟೆ ಹೊಟ್ಟೆ ಇಷ್ಟಾಯಿತು. ಗೈಸ್ ಮನೆಗೆ ಬಂದು ಮಾಡ್ತಾರೆ ಮೊದಲನೇ ಕೆಲಸನೇ ಎಡಿಟಿಂಗು. ಸೊ ಎಡಿಟಿಂಗ್ ಆಲ್ರೆಡಿ ನಮ್ಮ ಮ್ಯಾಡಿ ಮಾಡಿದ್ದಾನೆ, ನಮ್ಮದಲ್ಲ, ನಮ್ಮ ನಿರಂಜನ್ ದೇಶಪಾಂಡೆ ಅವ್ರದ್ದು. ಸೊ ಅವ್ರದ್ದು ಎಡಿಟಿಂಗ್ ಆದಮೇಲೆ ಅದನ್ನು ನಾನೊಂದು ಸರಿ ಕ್ರಾಸ್ ಚೆಕ್ ಮಾಡಿ ಇನ್ನೊಂದು ಸರಿ ರಿವೆರಿಫೈ ಮಾಡಿ ಅವ್ರು ಕಳ್ಸೋಣ ಅಂತ ಎಡಿಟಿಂಗ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಹೆಂಗಿದೆ ನಮ್ಮದಿದು ವಿಸ್ಕು ಮಗನ್ ನೋಡಿ, ಕ್ರೇಜಿ ಇದೆ ಅಲ್ಲ. ಸೊ ಬನ್ನಿ ಇದನ್ನು ಮುಗಿಸಿ ಆಮೇಲೆ ನನ್ನ ಬ್ಲಾಗ್ ಶುರು ಮಾಡಬೇಕು. ಓಕೆ ಗೈಸ್, ಬ್ಲಾಗೆಲ್ಲ ಎಡಿಟಿಂಗ್ ಮುಗಿಸಿ ನನಗೆ ಥೈಲ್ಯಾಂಡಿಂದ ಒಂದು ಪಾರ್ಸಲ್ ಬಂದಿದೆ DJಯಿಂದ. ಸೊ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯಾರೋ ತಂದು ಕೊಡ್ತೀನಿ ಅಂದ್ಬಿಟ್ಟು ಕಾಗೆ ಆರಿಸ್ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಇವಾಗ ನಾನೇ ತರಿಸ್ಕೊಂಡಿದ್ದೀನಿ. ಸಿಕ್ಕಿದೆ, ತುಂಬ ಖುಷಿ ಆಗ್ತಾಯಿದೆ. ಏನು ಅಂತ ಹೇಳಿದ್ರೆ ಕಾಯ್ತಾ ಇದ್ದೆ ಗೈಸ್ ಇದಕ್ಕೆ. ಆಸ್ಮೋನೇನೋ 128 GB. ಇಲ್ಲೆಲ್ಲ ಮಿನಿಮಮ್ ಅಂದ್ರೂ 40,000 36,000 ಇದೆ. ಇದು ನಮಗಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ಅಂದರೆ ಇನ್ನೊಂದು ತುಂಬ ಕಮ್ಮಿ ಅಂದರೆ ಒಂದು 5,000 ಕಮ್ಮಿಗೆ ಸಿಗುತ್ತೆ. ಓಕೆ ಗೈಸ್, ಈ ಒಂದು ಆಸ್ಮೋನೇನೋ ನಾನು ಅನ್ಬಾಕ್ಸ್ ಮಾಡಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್. ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಥರ ಬರುತ್ತೆ. ಇದನ್ನು ನೀವು ಅನ್ಮೌಂಟ್ ಮಾಡಿದ್ರೆ ಎಲ್ಲಿಗೆ ಬೇಕಾದರೂ ಫಿಟ್ ಮಾಡ್ಬೋದು. ಯಾವುದೇ ರೀತಿ ಮೆಟಲ್ ಆಬ್ಜೆಕ್ಟಿಗೆ ಫಿಟ್ ಮಾಡ್ಬೋದು. ಹಿಂಗೆ ಬೇಕು ಅಂತ ಹೇಳಿದ್ರೆ ರೀಲ್ಸ್ ಬರುತ್ತೆ, ಹಿಂಗೆ ಬೇಕು ಅಂತ ಹೇಳಿದ್ರೆ ವ್ಲಾಗ್ ಬರುತ್ತೆ, ಆ್ಯಂಡ್ ಅದರ ಡಿಸ್ಪ್ಲೇ ಈ ಕಡೆ ಬರುತ್ತೆ. ಸೊ ಎರಡನ್ನೂ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಒಂದೇ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್, ಸಖತ್ತಾಗಿದೆ. ಇನ್ನು ಮುಂದೆ ವ್ಲಾಗ್ಸ್ಗಾಗಲಿ ಅಂಡರ್ ವಾಟರ್ಗೆ ಇದಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ವಿಷಯ ಏನಂತ ಹೇಳಿದ್ರೆ, ತುಂಬ ದಿನದಿಂದ ನೀವೆಲ್ಲ ಕಾಯ್ತಾ ಇದ್ದೀರಿ ನಮ್ಮ ಒಂದು ನೆಕ್ಸ್ಟ್ ಅಡ್ವೆಂಚರ್ ಟ್ರಿಪ್ಗೆ. ಆ ಟೈಮ್ ಇವಾಗ ಬಂದಿದೆ, ಇವಾಗ ರಿಜಿಸ್ಟರ್ ಆಗೋ ಟೈಮು. ಸೊ ಫಸ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಕಂಪ್ಲೀಟ್ ಐಟರ್ನರಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದು 2 days ಅಡ್ವೆಂಚರ್ ಟ್ರಿಪ್ ಆಗಿರುತ್ತೆ. ಯಾವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಾನ್ 10th ಮತ್ತು 11th ಹೊಡ್ತಾ ಇರೋವಂಥದ್ದು 2026ನೇ ಮೊದಲನೇ ಟ್ರಿಪ್ ಗೈಸ್. ನಿಮ್ಗಳ ಜೊತೆ ನಾನಂತೂ ಸೂಪರ್ ಎಕ್ಸೈಟೆಡು. ಸೊ 90K to 100K ಮಧ್ಯದಲ್ಲಿ ತಗೊಳ್ಕೊಂಬಿಟ್ಟಿದ್ದೀನಿ. ಸೊ ದಯವಿಟ್ಟು ಬೇಗ 100K ಮಾಡಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ, ಟ್ರಿಪ್ಪಿನ ಐಟರ್ನರಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇದು 2 days ಟ್ರಿಪ್ ಆಗಿರುತ್ತೆ ಗೈಸ್. ಫಸ್ಟು ಏನು ಮಾಡ್ತೀವಿ ಅಂತ ಹೇಳಿದ್ರೆ 9th ನೈಟ್, ಫ್ರೈಡೇ ನೈಟು ಇಲ್ಲಿಂದ ಬಸ್ಸಲ್ಲೆಲ್ಲ ಓಡ್ತೀವಿ. ಮಾಮೂಲಿ ಡ್ಯಾನ್ಸು DJ ಎಲ್ಲ ಹಾಕ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗಿ ರೀಚ್ ಆಗ್ತೀವಿ. ರೀಚ್ ಆಗಿದ ತಕ್ಷಣ ರೂಮ್ಸ್ಗೆ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಾವೆಲ್ಲ ಓಡ್ತೀವಿ ಅಂತ ಹೇಳಿದ್ರೆ ಯಾಣ ಕೇವ್ಸ್ಗೆ ಹೋಗಿ ಸ್ವಲ್ಪ ಲೈಟಾಗಿ ಟ್ರೆಕ್ ಮಾಡಿಕೊಂಡು ಕೇವ್ಸಲ್ಲಿ ಹೋಗಿ ಎಲ್ಲ ಲೈಮ್ ಸ್ಟೋನ್ ರಾಕ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಅದಾದಮೇಲೆ ಅಲ್ಲಿಂದ ಬಂದು ಊಟ ಮಾಡಿದ್ಮೇಲೆ ವಾಪಸ್ ಅಲ್ಲಿಂದ ಹೊನ್ನಾವರಕ್ಕೆ ಬರ್ತೀವಿ. ಹೊನ್ನಾವರದಲ್ಲಿ ಬೋಟ್ ರೈಡ್ ಹೋಗ್ತೀವಿ, ಬ್ಯಾಕ್ ವಾಟರ್ಸ್ಗೆ ಹೋಗ್ತೀವಿ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆ ಹೋಗ್ತೀವಿ. ಸೊ ಅದನ್ನು ಮುಗಿಸ್ಕೊಂಡು ನೈಟ್ ವಾಪಸ್ ಸ್ಟೇಗೆ ಬಂದು ಫೈರ್ ಕ್ಯಾಂಪ್ ಹಾಕಿ ಊಟ ಮಾಡಿಕೊಂಡು ಜೂಮಾಗಿ ಡ್ಯಾನ್ಸ್ ಗೊತ್ತಲ್ಲ, ಫುಲ್ ಪಾರ್ಟಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಮುರುಡೇಶ್ವರಕ್ಕೆ ಬರ್ತೀವಿ. ಮುರುಡೇಶ್ವರಕ್ಕೆ ಬಂದು ದೇವ್ರ ದರ್ಶನ ಮಾಡ್ಬೋದು, ಸಣ್ಣ ಪುಟ್ಟ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಸುತ್ತ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಧ್ಯಾಹ್ನಂಗೆ ಸ್ಕೂಬಾಗೆ ರೆಡಿ ಆಗ್ತೀವಿ. ನಾನು ಸಂಡೇ ಅರ್ಲಿ ಮಾರ್ನಿಂಗ್ ಯಾಕೆ ಸ್ಕೂಬಾ ಇಡ್ತಾ ಇಲ್ಲ ಅಂತ ಹೇಳಿದ್ರೆ,
ಶನಿವಾರ ನೈಟ್ ಪಾರ್ಟಿ ಮಾಡಿರ್ತೀವಿ. ನನಗೆ ಗೊತ್ತು ಯಾರೋ ಆನ್ ಟೈಮ್ ಎದ್ದು ಬರಲ್ಲ ಆ್ಯಂಡ್ ಅಡ್ಜಸ್ಟೆಡ್ ಆಗಿಬಿಡುತ್ತೆ. ಸೊ ಆ ರಿಸ್ಕೇ ಬೇಡ, ಆರಾಮಾಗಿ ಟೈಮ್ ತೊಗೊಂಡು ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬರೋಣ, ನಿದ್ಗಣ್ಣಲ್ಲಿ ಮಾಡೋದು ಬೇಡ. ಸೊ ಇದು ನನ್ನ ಒಂದು ಪ್ಲ್ಯಾನ್ ಅಂತೂ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀನಿ. ಸೊ ಏನಿದ್ರು ರಿಜಿಸ್ಟ್ರೇಷನ್ಸ್ ಆಗೋದೊಂದು ಬಾಕಿ. ತುಂಬ ಜನ ಕೇಳ್ತಾ ಇದ್ದೀರಾ, ಇವಾಗ ನಿಮ್ಮ ಟೈಮ್ ಬಂದಿದೆ ಗೈಸ್. ನಾನು ಡಿಸ್ಕ್ರಿಪ್ಷನಲ್ಲಿ, ಕಾಮೆಂಟ್ ಸೆಕ್ಷನಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟಲ್ಲಿ, ಸ್ಟೋರಿಲಿ ಕೂಡ ಹಾಕಿರ್ತೀನಿ ಫಾರ್ಮ್ ಲಿಂಕ್ನ. ಬಿಟ್ಟು ಯಾರ್ಯಾರು ರಿಜಿಸ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಲಿಮಿಟೆಡ್ ಸ್ಲಾಟ್ಸ್ ಇರೋದ್ರಿಂದ ಟೈಮ್ ತೊಗೊಂಬಿಡಿ, ಬೇಗ ರಿಜಿಸ್ಟರ್ ಆಗಿಬಿಡಿ. ಎಲ್ಲ ಮ್ಯಾನೇಜ್ಮೆಂಟು ನಮ್ಮ ಪ್ರವೀಣ್ ಅವರು ಗೋಪ್ರಯಾಣದವ್ರು ಮಾಡ್ತಾರೆ, ಇನ್ ಅಸೋಸಿಯೇಷನ್ ವಿತ್ ಗೋಪ್ರಯಾಣ. ಸೊ ಏನೇ ಇದ್ರು ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಡೌಟ್ಸ್ ಇದ್ರು ಏನೇ ಇದ್ರು ನೀವು ಅವ್ರನ್ನೇ ಕೇಳ್ಬೋದು. ಅವ್ರೊಂದು QR ಕಳಿಸ್ತಾರೆ, ನನ್ನ ಕಂಪ್ನಿದಾದ್ರೂ ಆಗಿರ್ಬೋದು, ಅವ್ರದ್ದಾದ್ರೂ ಆಗಿರ್ಬೋದು. ಆ QRಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮನ್ನ ರಿಜಿಸ್ಟರ್ ಮಾಡಿ ಡೈರೆಕ್ಟ್ ನಿಮ್ಮನ್ನ ವಾಟ್ಸಪ್ ಗ್ರೂಪ್ಗೆ ಹಾಕೊತೀವಿ. ವಾಟ್ಸಪ್ ಗ್ರೂಪಲ್ಲಿ ನಾವಿರ್ತೀವಿ, ಅಲ್ಲಿಂದ ಶುರು ಮಾಡೋಣ ಪ್ಲ್ಯಾನ್ಸು ಎಲ್ಲನೂ. ನಮ್ಮ ಜೊತೆ ಬಂದರೆ 100% ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬಾಯ್ಸ್ ಎಲ್ಲ ಸ್ಕೂಬಾ ಕಲ್ತಿದ್ದೀವ, ಅದೊಂದು ಅಡ್ವಾಂಟೇಜು. ಆ್ಯಂಡ್ ನಮ್ಗೆ ಗೊತ್ತಿರುತ್ತೆ ಯಾರಿಗೆ ಯಾವುದನ್ನ ತೋರಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿ. ಆ್ಯಂಡ್ ಖುದ್ದಾಗಿ ನಾನು ನಮ್ಮ ಬಾಯ್ಸೇ ನಿಮಗೆಲ್ಲ ಅಂಡರ್ ವಾಟರ್ ಫೋಟೋಗ್ರಫಿ ಮಾಡಿಸ್ಕೊಡ್ತೀವಿ ಗೈಸ್. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕ್ಯಾಮ್ರಾ ಗ್ಯಾಜೆಟ್ಸ್ ನಮ್ಮ ಹತ್ರನೇ ಇರೋದ್ರಿಂದ, ನಮಗೊಂದು ಸ್ವಲ್ಪ ಐಡಿಯಾ ಇರೋದ್ರಿಂದ, ವ್ಲಾಗ್ ಮಾಡೋದ್ರಿಂದ ಆಗಿರ್ಬೋದು, ನಿಮ್ಮ ಎಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲನೂ ಮಸ್ತಾಗಿರುತ್ತೆ. ನಿಮಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಾನು 100% ಎಫರ್ಟ್ ಹಾಕಿರ್ತೀನಿ. ಆ್ಯಂಡ್ ಯಾಕಂತ ಹೇಳಿದ್ರೆ ಈ ಒಂದು ಅಡ್ವೆಂಚರ್ ಏನಿದೆಯಲ್ಲ, ಇದಕ್ಕೆ ಬಂದರೆ ವಾಪಸ್ ಆಚೆ ಬರೋಕ್ಕಾಗಲ್ಲ. ಎಕ್ಸಾಂಪಲ್ ನಾನೇ. ಸೊ ನೆಕ್ಸ್ಟ್ ಲೆವೆಲ್ ಪ್ರಪಂಚ. ನೀವು ನೀರೊಳಗಡೆ ಹೋಗಿದ ತಕ್ಷಣವೇ ನಿಮಗೆ ಔಟ್ ಆಫ್ ದ ವರ್ಲ್ಡ್, ಯಾರು ಗಿಜಿಗೆ ಏನೂ ಇಲ್ಲ, ಮಾತೇ ಆಡಲ್ವಲ್ಲ ನೀವು. ಫಸ್ಟ್ ಆಫ್ ಆಲ್ ಬರೀ ಸೌಂಡ್, ಮ್ಯೂಟ್ ಸೌಂಡ್, ಪೀಸ್ ಆಫ್ ಮೈಂಡ್. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಲ್ಲ. ಓಕೆ, ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ಬನ್ನಿ ನಮ್ಮ ಜೊತೆ ಎಂಜಾಯ್ಮೆಂಟು ನೆಕ್ಸ್ಟ್ ಲೆವೆಲ್ ಮಾಡೋಣ, ಮಜಾನೂ ಮಾಡೋಣ, ಅಡ್ವೆಂಚರು ಮಾಡೋಣ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಐಟನರಿ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬ್ರಾಡ್ಕಾಸ್ಟಲ್ಲಿ ಹಾಕಿರ್ತೀನಿ, ಫಾರ್ಮ್ ಲಿಂಕ್ ಹಾಕಿರ್ತೀನಿ. ಬೇಗ ರಿಜಿಸ್ಟರ್ ಆಗಿ ಬೇಗ ಪೇಮೆಂಟ್ ಮಾಡಿಕೊಂಡ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಏನೇನಿದೆ ಕಾನ್ವರ್ಸೇಷನ್ ನಾವು ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.